ಸಮಾಚಾರ. ಜೀವನೇ ಹೋಗೋ ತರ ಕಮಿಟ್ಮೆಂಟ್ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕ್ ನಲ್ಲೇ ಕಳೀತಾ ಇರೋ ಟ್ರಾಫಿಕ್ ಊರ್ನವ್ರೆ, ನಿಮ್ ಸಮಾಚಾರ ನನಗೆ ಹೇಳಿ. ಇಷ್ಟ ಆದ್ರೆ ನನ್ ಸಜೆಷನ್ ನೀವು ಕೇಳಿ. ಮಾತಾಡೋಣ, ಮಜಾ ಮಾಡೋಣ, ಚರ್ಚೆ ಮಾಡೋಣ. ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಧ್ವನಿ ಎತ್ತಿ ಪ್ರಶ್ನೆ ಮಾಡೋಣ. ಇದೇ ಕರ್ನಾಟಕ ನ್ಯೂಸ್ ಪೀಟ್ ನ ವಿಶೇಷ. ಹೇಳ್ರಪ್ಪೋ ಹೇಳ್ರಿ. ನಾನು ಡಯನಾ ಕೂರ್ಗ್. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ವಾವ್, ಎಂತ ಅದ್ಭುತ ಸಾಲುಗಳಲ್ವಾ ವೀಕ್ಷಕರೇ. ಅಂದ್ರೆ ನಮ್ಮ ಭಾರತೀಯ ನೆಲೆಯಲ್ಲಿ ಎಲ್ಲದಕ್ಕೂ ಕೂಡ ವಿಶೇಷ ಸ್ಥಾನಮಾನ ಇದೆ ಅಂತ. ಅಂದ್ರೆ ನೆಲ, ಗಾಳಿ, ಭೂಮಿ, ಮಣ್ಣು, ಕಲ್ಲು ಎಲ್ಲದಕ್ಕೂ ದೈವಿಕ ಸ್ಥಾನವನ್ನ ಕೊಡುವಂತಹ ನಾಡು ನಮ್ದು. ಯಾಕೆ ಈ ಮಾತು ಅಂತ ನೀವು ಅನ್ಕೊಳ್ತಾ ಇರಬಹುದು. ಕಳೆದ 3-4 ದಿನಗಳ ಹಿಂದೆಯಿಂದ ನಮ್ಮ ರಾಜ್ಯದ ಘನವೆತ್ತ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದಂತಹ ಕೆಲವೊಂದಷ್ಟು ಘಟನೆಗಳನ್ನ ಇಲ್ಲಿ ನಾನು ಹೇಳಲೇಬೇಕಾಗತ್ತೆ. ಅಂದ್ರೆ 3-4 ದಿನದ ಹಿಂದೆ ಅವರನ್ನ ಮೀಟ್ ಮಾಡೋದಕ್ಕೆ ಅವರ ಬೆಂಬಲಿಗರೋ ಅಥವಾ ಅಭಿಮಾನಿಗಳೋ ಬಂದು ಮಂತ್ರಾಲಯದ ರಾಘವೇಂದ್ರ ಸ್ವಾಮೀಜಿಯ ಫೋಟೋವನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಇಸ್ಕೊಂಡ್ರ? ಇಲ್ಲ. ಅದಾದ ಮೇಲೆ ಬೆಳಗಾವಿಯ ನಂದಗಡದಲ್ಲೂ ಕೂಡ ಕೇಸರಿಯ ಪೇಟ ಹಾಕೋದಕ್ಕೆ ಮುಂದಾಗ್ತಾರೆ. ಅದನ್ನ ಸ್ವೀಕರಿಸಿದ್ರ? ಇಲ್ಲ. ಅದೇ ಕಳೆದ ಬಕ್ರೀದ್ ನಲ್ಲಿ ಮಾತ್ರ ಮುಸ್ಲಿಂ ಬಾಂಧವರು ಕೊಟ್ಟಂತಹ ಟೋಪಿಯನ್ನ ಧರಿಸ್ತಾರೆ, ಜೊತೆಗೆ ಒಟ್ಟೊಟ್ಟಾಗಿ ಊಟ ಕುಳಿತುಕೊಳ್ತಾರೆ. ಅಂದ್ರೆ ಸರ್ವಧರ್ಮದ ಶಾಂತಿಯ ತೋಟ ಅನ್ನೋದು ಅಥವಾ ಮನುಷ್ಯತ್ವ, ಸಹಬಾಳ್ವೆ, ಮನೋಭಾವ ಈ ತರ ಎಲ್ಲ ಮಾತನಾಡ್ತಾರಲ್ಲ, ಅಪ್ಲೈ ಆಗೋದಿಲ್ವಾ? ಹಾಗಾದ್ರೆ ಇದನ್ನೆಲ್ಲ ನೋಡ್ತಾ ಇರುವಂತ ನಮ್ಮ ನಾಡಿನ ಜನತೆ ಸಿದ್ದರಾಮಯ್ಯ ಅವರ ಈ ನಡೆಯ ಬಗ್ಗೆ, ಅವರ ಸಿದ್ಧಾಂತದಕ್ಕೆ ನಾನು ಬದ್ಧ ಅಂತ ಹೇಳ್ಕೊಳ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ರಾಮ. ಸರ್ ಏನ್ ಗೊತ್ತಾ, ಈಗ ಸಿದ್ದರಾಮಯ್ಯ ಅವ್ರಿಗೆ ಮೊನ್ನೆ ಅವರು ಅಪ್ಪಟ ಅಭಿಮಾನಿ ಒಬ್ರು ರಾಯರ್ ಫೋಟೋ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೋಗಿದ್ರು, ಅಥವಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೊಡೋದಕ್ಕೆ ಹೋದ್ರು. ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ರು, ಫೋಟೋನೇ ಇಸ್ಕೊಳ್ಳಿಲ್ಲ. ಕೇವಲ ಇದೊಂದೇ ಉದಾಹರಣೆ ಅಲ್ಲ ಸರ್, ಈ ಹಿಂದೆ ಕೂಡ ಕುಂಕುಮನ ಅಳಿಸಿರೋದಿದೆ, ಜೊತೆಗೆ ನಾನ್ ವೆಜ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿರೋದಿದೆ. ಯಾಕೆ ಈ ರೀತಿ ಧೋರಣೆ ಅಂತ? ನೋಡಮ್ಮ, ಅವ್ರಿಗೆ ಎಲ್ಲರೂ ಸಾಮಾನ್ಯವಾಗಿ ಕರೀತಕ್ಕಂಥದ್ದು ಸಿದ್ದರಾಮುಲ್ಲಾ ಖಾನ್ ಅಂತ. ಆ ಹೆಸರಿಗೆ ಇವರು ಅದು ತಮಾಷೆ ಕರೀತಿದ್ದಾರೋ, ವ್ಯಂಗ್ಯಕ್ಕಾಗಿ ಕರೀತಿದ್ದಾರೋ, ಅಥವಾ ಅವರ ನಡವಳಿಕೆ ರೀತಿ ನೋಡಿ ಕರೀತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವರು ರಾಹುಲ್ ಗಾಂಧಿನ ಮೆಚ್ಚಿಸ್ಲಿಕ್ಕೆ ಮತ್ತೆ ಕುರ್ಚಿನ ಭದ್ರ ಮಾಡ್ಕೊಳ್ಳಿಕ್ಕೆ ಈ ರೀತಿ ನಾಟಕ ಆಡ್ತಿದಾರ ಒಂದು ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಹಿಂದೂ ವಿರೋಧಿಯಾಗಿ ಈ ದೇಶದ, ಈ ರಾಜ್ಯದ ಬಹು ಸಂಸ್ಕೃತಿ, ಬಹು ಜನಾಂಗದ ಅಭಿಲಾಷೆಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಸಿದ್ದರಾಮಯ್ಯನವರ ವರ್ತನೆ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ನೋಡಿದಾಗ ನಾವು ಒಂದು ಸಲ ಅವರು ದೇವಸ್ಥಾನಕ್ಕೆ ಹೋಗಲ್ಲ, ಕುಂಕುಮ ಇಟ್ರೆ ಅಡ್ಸ್ಕೊಳ್ತಾರೆ, ಓಕೆ ಒಪ್ಕೊಳ್ಳೋಣ. ರಾಘವೇಂದ್ರ ರಾಯರು ಇವ್ರಿಗೆ ಏನ್ ಮಾಡಿದ್ರು, ಇವ್ರಿಗೆ ಆಶೀರ್ವಾದ ರೂಪದಲ್ಲಿ ಅವ್ರು ಬಂದಿರ್ಬೋದು, ಏನೋ ಇವ್ರಿಗೆ ಕೇಡ್ಗಾಳ ಬಂದಿರ್ಬೋದೇನೋ ನನಗೆ ಗೊತ್ತಿಲ್ಲ. ಆದ್ರಿಂದ ಅವರು ಇಡೀ ಫೋಟೋನೇ ತಳ್ಳಿದ್ದಾರೆ. ಒಂದು ದೇವಸ್ಥಾನಕ್ಕೆ, ಧರ್ಮಸ್ಥಳ ಅಲ್ಲಿ ಹೋಗುವಾಗ, ಯಾಕಂದ್ರೆ ಸಂಪ್ರದಾಯ ಬಹುಸಂಖ್ಯಾತ ಒಂದು ಅಭಿಲಾಷೆಗೆ ವಿರುದ್ಧವಾಗಿ ನಮ್ಮ ಜನಕ್ಕೆ ಗೊತ್ತಾಗ್ತಿದೆ. ಅಂದ್ರೆ ಇಲ್ಲಿ ಏನಂದ್ರೆ, ಇಲ್ಲಿ ರಾಹುಲ್ ಗಾಂಧಿನ ಮೆಚ್ಚಿಸ್ಬೇಕು. ಯಾಕಂದ್ರೆ ಕಷ್ಟಪಟ್ಟು ಈ ಪಕ್ಷನ ಬೆಳೆಸಿರ್ತಕ್ಕಂಥವ್ರು ಮತ್ತೆ ಸಿದ್ದರಾಮಯ್ಯನವರು ಸುಖವಾಗಿ ಇರ್ಲಿಕ್ಕೆ ಸೋಪಾನ ಮಾಡಿಕೊಟ್ಟವರು DK ಶಿವಕುಮಾರ್ ಅನ್ನೋದನ್ನ ಅವರು ಮರ್ತಿದ್ದಾರೆ. DK ಶಿವಕುಮಾರ್ ಅವರ ವರ್ಚಸ್ಸಿಂದ ಅವರು ನಡೆಸ್ತಕ್ಕಂಥ ಪ್ರತಿಭಟನೆಯಿಂದ 136 ಸೀಟು ಬಂದಿರ್ತಕ್ಕಂಥದ್ದು ಕನ್ನಡ ನಾಡಿನ ಜನ ಕೊಟ್ಟಿರ್ತಕ್ಕಂಥ ಬಹು ತೀರ್ಪು. ಅಂದ್ರೆ ಬಹುಸಂಖ್ಯಾತರ ಇವ್ರನ್ನ ಬೆಳೆಸಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರಲ್ಲಿ 100ಕ್ಕೆ 90% ಭಾಗದ ಜನ ಅವ್ರಿಗೆ ಓಟ್ ಹಾಕಿದ್ದಾರೆ. ಆದ್ರೆ ಬಹುಸಂಖ್ಯಾತ ಜನರ ಅಭಿಪ್ರಾಯನ, ಅವರ ಒಂದು ಅಭಿಲಾಷೆನ ಇವರು ತಿರಸ್ಕರಿಸಿ ಇವರ ವರ್ತನೆ ದಿನದಿಂದ ದಿನಕ್ಕೆ ಅತಿ ಆಗ್ತಿದೆ ಅಂತ ಒಂದು ಅಭಿಪ್ರಾಯ. ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗತ್ತೆ, ಯಾಕೆ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ, ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇಷ್ಟ ಪಡ್ತಾ ಇದ್ದಾರೆ. ನಮಗೆ ಧರ್ಮ ಜಾತಿ ಬೇಕಾಗಿಲ್ಲ, ಹೊಟ್ಟೆ ಹಸ್ತಿದೆ, ಅನ್ನ ಹಾಕ್ತಿದ್ದಾರೆ ಅಂತ. ಈ ಮಾತು ಖಂಡಿತವಾಗಿ ನಾನು ಒಪ್ಪಲ್ಲ. ಯಾಕಂದ್ರೆ ನಾನು ಇಡೀ ಕರ್ನಾಟಕದಲ್ಲಿ ಪ್ರವಾಸ ಮಾಡಿರೋ ಹಾಗೆ ಎಷ್ಟೋ ಜನರ ಒಂದು ಶಬ್ದಗಳು, ಅವರ ಹೇಳಿಕೆಗಳನ್ನ ನಾನು ಕಿವಿಯಾಗಿ ಕೇಳಿರುವಾಗ ನಮ್ಗೆ ಯಾವ ಒಂದು ಇದು ಯೋಜನೆ
ಈ ಕೊಡ್ತಾರಲ್ಲ ಬಿಕ್ಕಿ ಭಾಗ್ಯ ಬೇಡ ಅಂತ ಬಹು ಜನಗಳ ಒಂದು ಇದು ಕೆಲವ್ರಿಗೆ ಆಗಿದ್ದು ಇಲ್ಲ ಅಂತ ನಾನು ಹೇಳ ಅತಿ ಕಡು ಬಡವರಿಗೆ ಏನು 2,000 ಕೊಡ್ತಾರ ಅದು ಉಪಯೋಗ ಆಗಿದೆ. ಜೊತೆಗೆ ಶಕ್ತಿ ಯೋಜನೆಯಿಂದ ಏನಾಗಿದೆ, ಮನೆಗಳೇ ಬಿರುಕಾಗಿದೆ, ಸಂಸಾರನೇ ಬಿರುಕಾಗಿದೆ. ಗಂಡನ್ ಬಿಟ್ಬಿಟ್ಟು ಈಗ ಸುತ್ತೋ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಗೆ ಆಗಿದೆ. ಇದು ಬೇಕಾ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೊಡುಗೆ ಶಕ್ತಿ ಯೋಜನೆಯಿಂದ ಗಂಡಸರು ಇಂದು ಹೈರಾಣಾಗಿ ನೋವನ್ನ ಅನುಭವಿಸ್ತಿದ್ದೀವಿ. ಯೋಜನೆಗಳನ್ನ ಮೈಗೂಡಿಸಿರ್ತಕ್ಕಂತ ವಲಸೆ ಅಕ್ಕಿ ಆಗಿರ್ತಕ್ಕಂತ ಸಿದ್ದರಾಮಯ್ಯನವರು ಇಲ್ಲಿ ತನಕ ಎಲ್ಲಾ ಭಾಗ್ಯನೂ ಅನುಭವಿಸಿದ್ದಾರೆ. ವಯಸ್ಸು ಆಯ್ತು, ಏನಕ್ಕಪ್ಪ ನೀವು ಕಷ್ಟಪಡ್ಲಿಲ್ಲ, ಏನಿಲ್ಲ, ಸುಖ ಮಾತ್ರ ನೀವು ಪಡ್ತಿದ್ದೀರ. ಆಗ ಪರಮೇಶ್ವರ್ ಅವರು ಕಷ್ಟಪಟ್ಟರು, ನೀವು ಮುಖ್ಯಮಂತ್ರಿ ಆಗೋದ್ರಿ. ಈಗ DK ಶಿವಕುಮಾರ್ ಅವರು ಕಷ್ಟಪಟ್ಟು ನಿಮ್ಮನ್ನ ಇದು ಮಾಡಿದ್ರು, ಈಗಲೂ ಮುಖ್ಯಮಂತ್ರಿ ಆದ್ರು. ಆದ್ರೆ ಒಳ ಒಪ್ಪಂದದ ಪ್ರಕಾರ 2.5 ವರ್ಷ ಆದ್ರೂ ಸಹ ನೀವು ಏನು ಗೊತ್ತಿಲ್ಲ ಅಂತ ಗತ್ತಂತ ಕೂತಿದ್ದೀರಲ್ಲ, ಇದು ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಸಾಕ್ಷಿಗೆ ಸರಿ ಇದೆಯಾ? ಇದನ್ನ ನೀವು ಒಂದ್ಸಲಿ ವಿಚಾರ ಮಾಡಿ ತಕ್ಷಣ ನಿಮ್ಮ ಸ್ಥಾನವನ್ನು, ಪಾಪ ಆತ ಕಷ್ಟಪಟ್ಟಿದ್ದಾನೆ, ಯುವಕ ಮತ್ತೆ ತುಂಬಾ ಬುದ್ಧಿವಂತ, ಕೊಡಿ ಒಂದು ಅವಕಾಶ ಕೊಡಿ ಅನ್ನೋದು ಇವರ ಆಸೆ. ಜೊತೆಗೆ ಬೇರೆಯವರು ಏನ್ ಮಾತನಾಡ್ತಾರೆ ಇದ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಈಗ ನಮ್ ಜೊತೆ ಮಾತನಾಡೋದಕ್ಕೆ ಸರ್ ನಮಸ್ತೆ, ನಿಮ್ಮ ಹೆಸರು? ರಾಮಚಂದ್ರ ಅಂತ ಮೇಡಮ್. ಏನ್ ಮಾಡ್ತೀರಾ ಸರ್ ನೀವು? ರೈತರು ಮೇಡಮ್, ಶಿಡ್ಲಘಟ್ಟ ಹತ್ರ ಹಳ್ಳಿ. ಆ ಹಳ್ಳಿಯಲ್ಲಿ ನಾವು ರೈತರು. ನಮಗೆ ಈ ಸರ್ಕಾರದಿಂದ ಏನು ಪ್ರಯೋಜನ ಇಲ್ದಿರ ಆಗ್ಬಿಟ್ಟೈತಮ್ಮ. ಯಾಕೆ ಅಂದ್ರ ಅವ್ರವ್ರು ನೋಡ್ಕೊಂತ ಅವ್ರವ್ರು ಈ MLA ಅವ್ರು ನೋಡ್ಕೊತಾರ, ಮಿನಿಸ್ಟರ್ಗಳು ಅವ್ರು ನೋಡ್ಕೊತಾರ. ರೈತರ ಬಗ್ಗೆ ಯಾರು ಏನು ಇದ್ ಮಾಡ್ತಾ ಇಲ್ಲ. ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಎಲ್ಲ ಕೊಟ್ಟಿದ್ದಾರೆ. ಆ ಹೆಣ್ಮಕ್ಳು ಕೊಟ್ಟಿದ್ದಾರೆ. ಅವರು ಪಾಪ ಆ ಹೆಣ್ಮಕ್ಳು ಆ ಬಸ್ಗಳೆಲ್ಲ ಕಿತ್ತಾಡಿ ಆ ಬಾಕಲ್ಗಳೆಲ್ಲ ಹೊಡೆದಾಕೊಂಡು ಆ ಚೂರು ಮಾಡ್ಕೊಂಡು ಓಡಾಡ್ತಾ ಇದಾರೆ. ಮೊನ್ನೆ ಫೋಟೋ ಕೊಡಕ್ ಹೋದ್ರು ಗುರು ರಾಯರ್ದು, ತೆಗೆದು ತಳ್ಬಿಟ್ರು, ಇಸ್ಕೊಳ್ಳೇ ಇಲ್ಲ ಸಿದ್ದರಾಮಯ್ಯ. ಅದು ಇಸ್ಕೊಳ್ಳೇ ಇಲ್ಲ. ಆ ಗುರುರಾಯರ್ದು ಪಾಪ ಆ ರಾಘವೇಂದ್ರ ಸ್ವಾಮಿ ಫೋಟೋನ ಇಸ್ಕೊಳ್ಳಿಲ್ಲ, ಪಕ್ಕಕ್ಕೆ ತಳ್ಳಿಬಿಟ್ರು. ಅಂತ ರಾಮಯ್ಯನವರು ಏನ್ ಮಾಡ್ತಾರೆ, ಕುಂಕುಮ ಇಟ್ರೆ ಹಣೆಗೆ ಒರೆಸ್ಕೊಂತಾರೆ. ನಿಜಾನೇ. ಯಾಕೆ ಅಂದ್ರೆ ಅವರು ಸಿದ್ದರಾಮುಲ್ಲಾ ಖಾನ್ ಅಂತೇನೋ ಆ ತರ ಅಂತ ಇದಾರೆ. ಈ ತರ ಆಗ್ಬಿಟ್ಟೈತಮ್ಮ. ಏನ್ ಹೇಳ್ತೀರಾ ಅವರಿಗೆ? ಏನ್ ಹೇಳೋದಮ್ಮ, ಅವ್ರು ಇಳ್ದು ಏನೋ DK ಶಿವಕುಮಾರ್ ಏನೋ ಆಗ್ಬೇಕು ಅಂತ ಹೊರಟಿದ್ದಾರೆ. ಅವರು ಒಂದು 2.5 ವರ್ಷ ಆಗ್ಲಿ ಅನ್ನೋದು ನಮ್ಮ ಬೈಕೆ ನಮ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿದ್ಕೆ. ಈಗ ನಮ್ ಜೊತೆ ಬ್ಯೂಟಿಫುಲ್ ಲೇಡೀಸ್ ಇದಾರೆ, ಅವ್ರ ಕಣ್ಣೇ ಸೆಳೀತಾ ಇತ್ತು, ಸೊ ಹಾಗಾಗಿ ಮಾತಾಡ್ಸಕ್ ಬಂದೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಭವ್ಯ ವನ್ನೇಗೌಡ ಅಂತ ಅಂದ್ಬಿಟ್ಟು. ಓಕೆ ಮೇಡಮ್, ನಿಮ್ಮ ಹೆಸರು? ವಿದ್ಯಾಪ್ರಕಾಶ್. ಇಬ್ರು ಫ್ರೆಂಡ್ಸಾ? ಇಬ್ರು ಶಕ್ತಿ ಯೋಜನೆ ಯೂಸ್ ಮಾಡ್ಕೊಳಕ್ ಅಂತ ಬಂದ್ರೆ? ಶಕ್ತಿ ಯೋಜನೆ ಯೂಸ್ ಮಾಡ್ಕೋತೀವಿ ಮೇಡಮ್, ಕೊಟ್ಟಿದ್ದಾರೆ, ತುಂಬಾ ಸಂತೋಷ, ಖುಷಿ, ಇಲ್ಲ ಅಂತ ಹೇಳಲ್ಲ. ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಬಟ್ ಏನಪ್ಪಾ ಅಂದ್ರೆ ನಮ್ ಸಿದ್ದರಾಮಯ್ಯ ಅವ್ರಿಗೊಂದು ಮನವಿ ಮಾಡ್ಕೋತೀವಿ ನಾವು. ಅವ್ರೆಲ್ಲಾ ಫೆಸಿಲಿಟಿ ಕೊಟ್ಟಿದ್ದಾರೆ. ಇದು ಶ್ರೀಶಕ್ತಿಗೆ ಯೋಜನೆ ಅಂತೆ, ಮತ್ತೆ ಲಕ್ಷ್ಮಿ ಗೃಹ ಜ್ಯೋತಿ ಅಂತೆಲ್ಲ ಕೊಟ್ಟಿದ್ದಾರೆ. ಕೊಟ್ಮೇಲೆ ಬಟ್ ಏನಪ್ಪಾ ನಮ್ ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಅವ್ರು ಯೋಚನೆ ಮಾಡ್ಬೇಕು. ಖಂಡಿತವಾಗ್ಲೂ ಅದೇ ಕ್ವಶನ್ ಮೇಡಮ್. ಈಗ ಏನಂತ ಹೇಳಿದ್ರೆ ಎಲ್ಲರನ್ನೂ ಪ್ರೀತಿ ಮಾಡೋಣ, ನಮ್ಮನ್ನ ನಾವು ಮರಿಬಾರ್ದು. ಮಂತ್ರಾಲಯದಿಂದ ದೇವ್ರ ಫೋಟೋ ತಗೊಂಡ್ ಬಂದ ಅಭಿಮಾನಿಗಳು ಕೊಡೋದಕ್ ಮುಂದಾದಾಗ ಇಸ್ಕೊಳ್ಳೇ ಇಲ್ಲ. ಕಾರ್ ಒಳಗಡೆ ಕುತ್ಕೊಂಡು ಒಂಥರ ದರ್ಪ ತರ ಮಾಡಿದ್ರು. ದರ್ಪ ಅನ್ನೋದಕ್ಕಿಂತ ಬೇಡ ಅಂತ ತಳ್ಬಿಟ್ರು. ಅಟ್ಲೀಸ್ಟ್ ಅದನ್ನ ಇಸ್ಕೊಂಡು ಮನೆಗ್ ತಗೊಂಡೋಗ್ಲಿ ಬಿಡ್ಲಿ, ಇಸ್ಕೊಳ್ಬಹುದಾಗಿತ್ತು. ಹೌದು ಮೇಡಮ್, ನೋಡಿ ನಮ್ದು ಹಿಂದೂ ಧರ್ಮ ನಾವೇ ಬಿಡ್ಕೊಟ್ರೆ ಮೇಡಮ್ ಅದನ್ನ ಯಾರು ಕಾಪಾಡ್ತಾರೆ? ಈಗ ಅವ್ರು CM ಆಗಿದ್ದಾರೆ, ಅದು ನಮ್ಗೆ ಖುಷಿ. ಆ CM ಆದ್ಮೇಲೆ ನಮ್ ಹಿಂದೂಗಳು ಬಿಡ್ಕೊಡ್ಬಾರ್ದು ಅವರು. ಯಾಕೆಂದ್ರೆ ನಮ್ಮಿಂದನೇ ತಾನೇ ಅವ್ರು ಬಂದಿರೋದು. ನಮಗೂ ಸ್ವಲ್ಪ ಅವ್ರು ಏನ್ ಗೊತ್ತ, ಈಗ ಎಲ್ಲೆಲ್ಲಿಂದ ಈಗ ಇವರು ಮುಸ್ಲಿಮರು ಅವ್ರ ಧರ್ಮ ಬಿಡ್ಕೊಡ್ತಾರ? ನಮ್ಮವ್ರು ಯಾಕೆ ಬಿಡ್ಕೊಡ್ಬೇಕು? ಈಗ ರಾಯರ್ ಫುಟ್ ಅನ್ನ ಅವ್ರು ಇಟ್ಕೋತಾರ, ಮನೇಲಿ ಬಿಡ್ತಾರ. ಒಂದು ಗೌರವದಿಂದ ಈಸ್ಕೊಂಡು ಇನ್ನೊಬ್ರಿಗೆ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ನಮಗೂ ಹೆಮ್ಮೆ ಇರ್ತಿತ್ತ, ಬಿಡಪ್ಪ ಹೆಂಗೋ ಸಿದ್ದರಾಮಯ್ಯ ಅವರು ಈ ತರ ಮಾಡಿದಾರ, ಖುಷಿ ಇರ್ತಿತ್ತು. ಇವಾಗ ಮಾಡಿರೋದು ಖಂಡಿತ ತಪ್ಪು ಮೇಡಮ್. ಇದನ್ನ ಯಾರು ಒಪ್ಪೋದಿಲ್ಲ. ಅವ್ರು ಫ್ರೀ ಕೊಟ್ಬಿಟ್ಟು ಜನಗಳು ಕಣ್ಣೋರ್ಸೋ ಅವಶ್ಯಕತೆ ಬೇಡವೇ ಬೇಡ. ನಾವ್ ಫ್ರೀ ಕೇಳಿಲ್ಲ, ನಮ್ ಧರ್ಮ ಉಳಿಸಿ, ನಮಗ್ ಅನುಕೂಲ ಮಾಡ್ಕೊಡಿ. ಈಗ ಅವ್ರ ಸರ್ಕಾರ ಆಳ್ಬೇಕಾ, ನಮ್ ಹಿಂದೂ ಧರ್ಮ ಗೌರವ ಕೊಡ್ರಿ, ಬ್ಯಾಡ್ಲಿ, ನಾವ್ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ಎಲ್ಲಾದ್ರೂ ಹೈಕಮಾಂಡ್ ಮನವೊಲಿಕೆ ಮಾಡೋದಕ್ಕೆ ಹಿಂಗ್ ಮಾಡ್ತಿದಾರ? ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸಿ ನಮ್ ಸೀಟ್ ನ ಮುಂದುವರ್ಸೋದಕ್ಕೆ ಅಂತ. ಮೇಡಮ್ ರಾಹುಲ್ ಗಾಂಧಿ ಮೆಚ್ಚಿಸ್ಬೇಕು ಅಂದ್ರೆ ಈ ತರ ಮಾಡ್ಬೇಕಂತ 5 ವರ್ಷ ಮೆಚ್ಚಿಸ್ಬೇಕಷ್ಟೇ ಮೇಡಮ್. ಆಮೇಲೆ ಬೇಕೇ ಬೇಕು, ಹಿಂದೂಗಳಾದ್ರೂ ಬೇಕೇ ಬೇಕು, ಯಾರಾದ್ರೂ ಜನಗಳೇ ಬೇಕು ಅವ್ರಿಗೆ. ಹೈಕಮಾಂಡೇ ಬರಲ್ಲ ಅಲ್ವಾ? ಕರೆಕ್ಟ್. ಈಗ ನೀವೇನ್ ಹೇಳ್ತೀರಾ ಫೋಟೋನ ತಳ್ಳಿದ್ದಕ್ಕೆ? ಅದು ತಪ್ಪು ಮೇಡಮ್. ಅಂದ್ರೆ ಇದೇ ಫಸ್ಟ್ ಟೈಮ್ ಅಲ್ಲ ಮೇಡಮ್ ಮಾಡ್ತಾ ಇರೋದು. ಅವರು ಹಣೆಗೆ ಕುಂಕುಮ ಇಟ್ಕೊಂಡಿಲ್ಲ ಕಳಿಸರಿ, ಆಮೇಲೆ ನಾನ್ ವೆಜ್ ತಿನ್ಕೊಂಡು ದೇವಸ್ಥಾನಗಳಿಗೂ ಹೋಗ್ತಾರೆ. ಇದ್ರ ಬಗ್ಗೆ ಅಲ್ಲ ಮಾಡ್ಲಿ, ಬೇರೆ ಇದ್ರವ್ರಿಗೆ ನಾವು ಬೇಡ ಅಂತ ಹೇಳಕ್ ಆಗಲ್ಲ. ಅವ್ರನ್ನ ಹೆಂಗ್ ಬೆಂಬಲಿಸ್ತಾರೋ ನಮ್ಮನ್ನು ಹಂಗೆ. ಅವ್ರ ಮೊದ್ಲಾಗಿ ಹಿಂದೂ ಅವರು
ಬೇರೆ ಇದ್ರವ್ರು ಅಲ್ವಲ್ಲ. ಅವ್ರು ಫಸ್ಟ್ ನಮ್ಮನ್ನ ನೋಡ್ಬೇಕು, ಆಮೇಲೆ ಬೇರೆಯವ್ರನ್ನ ನೋಡ್ಬೇಕು. ಈಗ ಹೆಂಗಾಗಿದೆ ಅಂದ್ರೆ ಬೇರೆಯವ್ರು ಆದ್ಮೇಲೆ ಹಿಂದೂಗಳು ಅನ್ನೋಂಗ್ ಆಗ್ಬಿಟ್ಟಿದೆ ಈಗ ದೇಶದಲ್ಲಿ. ಹೌದು ಮೇಡಮ್, ಏನ್ ಹೇಳ್ತಿದ್ರು? ಅಧಿಕಾರ ಬರಕಿನ್ ಮುಂಚೆ ಅಧಿಕಾರ ಪಡ್ಕೊಳಕೋಸ್ಕರ ನಮ್ ಹಿಂದೂ ಬಗ್ಗೆ ಹೋಗ್ಲಿದೆಯಾ, ನಮ್ ಜನನ ಎತ್ತಿಸಿದೆಯಾ? ಆ ಅಧಿಕಾರ ಬಂದ್ಮೇಲೆ ಯಾಕೆ ನಮ್ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅವರು? ಯಾಕೆ ನಾವ್ಗಳು ಬೇಕಾಗಲ್ವಾ ಅವರಿಗೆ? ಜನ ಹಿಂದೂ ಅವ್ರು ಬೇಕೇ ಬೇಕು ತಾನೆ. ಸಪೋರ್ಟ್ ಫಸ್ಟ್ ಹಿಂದೂ ಕೊಡಿ. ಇಂಥ ಸರ್ಕಾರ ಏನು ಹಿಂದೂಗಳು ನೆನಪಾಯ್ತಾರೆ ಮೇಡಮ್, ಅವಾಗ ಬರ್ತಾರೆ. ಇನ್ನು 5 ವರ್ಷ ತನಕ ಅವ್ರಿಗೆ ನೆನಪಾಗಲ್ಲ. 5 ವರ್ಷ ಆದ್ಮೇಲೆ ಹಿಂದೂಗಳು ನೆನಪಾಯ್ತಾರೆ. ಯಾಕೆ ಓಟ್ ಬೇಕಲ್ವಾ ಆಗ, ಅವಾಗ ಬರ್ತಾರೆ. ಅಯ್ಯೋ, ಇವಾಗ ಬಸ್ ಫ್ರೀ ಕೊಟ್ಟಿದೀವಿ, ಆ ಬಾಡಿಗೆನೆ ಕಟ್ಬಿಡಿ ಫ್ರೀ ಅಂತಾರ ಅವಾಗ. ಯಾವಾಗ ಎಲ್ಲವರ್ಗುನುವೆ. ಆಮೇಲೆ 2 ತಿಂಗಳಾದ್ಮೇಲೆ ನಂಗೆ ಗೊತ್ತಿಲ್ಲ ನೀವೇ ಯಾರು, ನಿಮ್ಮ ನೋಟಕ್ಕ ಕೇಳಿದ್ವಾ ಅಷ್ಟೇನೆ. ಹೌದು, ನಾನು ನಾನ್ ವೆಜ್ ತಿನ್ಕೊಂಡು ಧರ್ಮಸ್ಥಳಕ್ಕೂ ಹೋಯ್ತೀನಿ, ಮಂತ್ರಾಲಯಕ್ಕೂ ಹೋಯ್ತೀನಿ. ನನ್ನಿಷ್ಟ ಅನ್ನೋರು ಫಸ್ಟ್ ಜನಗಳ ರಕ್ಷಣೆ ಮಾಡ್ಲಿ, ಬಂದ್ ನೋಡ್ಲಿ, ಪಬ್ಲಿಕ್ ಬಂದ್ ನೋಡ್ಲಿ, ಅವ್ರ ಸುರಕ್ಷತೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಲಿ, ಆಮೇಲೆ ನನ್ನಿಷ್ಟ ಅಂತ ಮಾತಾಡ್ಲಿ. ಅದು ಅಧಿಕಾರಕ್ಕೆ ಬರೋದು ನನ್ನಿಷ್ಟ ಬೇಡ, ನಮ್ಗಳಿಷ್ಟ. ನೆಲ್ಲ ನಾವು ಭಾರತೀಯರು, ನಾವೆಲ್ಲ ಒಂದೇ ಅನ್ನೋದು ಅವರಲ್ಲಿ ಇರ್ಬೇಕು. ಸೂಪರ್ ಆಗಿ ಹೇಳಿದ್ರು. ಭಾರತೀಯರು ನಾವೆಲ್ಲ ಒಂದೇ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಕೇವಲ ಆಸೆಗಳಿಗೆ ನೀವು ಮಾರು ಹೋಗಬೇಡಿ, ಓಟ್ ಹಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಇನ್ನಷ್ಟು ಜನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸೊ ಇನ್ನೊಬ್ರು ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವಕುಮಾರ್ ಅಂತ, ನಮ್ದು ತುಮಕೂರು. ಓಕೆ ಸರ್, ಈಗ ಸಿದ್ದರಾಮಯ್ಯ ಅವರು ಮೊನ್ನೆ ದಿನ ಫೋಟೋನ ಎಸ್ತಿರುವಂತ ವಿಡಿಯೋ ನೋಡಿದೀನಿ ಅಂತ ನೀವು ಹೇಳ್ತಾ ಇದ್ರಿ. ಅಲ್ಲಿ ನ್ಯೂಸಲ್ಲಿ ನೋಡ್ತಿದ್ವಿ ಮೇಡಮ್. ಏನಾದ್ರು CM ಅವರು ಏನಾದ್ರು ವೈಯಕ್ತಿಕ ಏನಾದ್ರು ಬೇರೆ ಕಾರಣದಿಂದ ಆ ಥರ ತೆಳ್ಳಿರ್ಬೋದು ಅನ್ನೋದು ಒಂದು ಭಾವನೆ, ಅದು ನಮ್ಮ ಅಭಿಪ್ರಾಯ. ಬಟ್ ಅವತ್ತು ಒಂದು ಪುಸ್ತಕ ಕೂಡ ಕೊಟ್ರು. ಆ ಪುಸ್ತಕವನ್ನ ಕೇಳ್ಕೊಂಡ್ರು, ತೆಗೆದುಕೊಂಡ್ರು. ಬಟ್ ಫೋಟೋ ಇಸ್ಕೊಂಡು ಅವ್ರು ಏನ್ ಮಾಡ್ತಾರೋ ನಾವು ಅದನ್ನ ನೋಡೋದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಆಯ್ತಾ? ಪಬ್ಲಿಕ್ ಆಗಿ ಅಟ್ಲೀಸ್ಟ್ ತಗೊಳ್ಬೋದಿತ್ತಲ್ಲ. ತಗೊಂಡ್ಬೋದಾಯ್ತು ಮೇಡಮ್. ಅದು ರಾಯರ್ ಫೋಟೋ ಇಡೀ ಕರ್ನಾಟಕನೇ ಇದರಲ್ಲಿ ತುಂಬಾ ರಾಯರಿದ್ದಾರೆ ಅನ್ನೋದೊಂದು ಅಭಿಪ್ರಾಯ ಇದೆ. ಅವ್ರು ತಗೊಂಡ್ಬೋದಾಯ್ತು. ಯಾವ ಕಾರಣದಿಂದ ತೆಳ್ಳಿರು, ಅದೊಂದು ತೆಳ್ಳಿ ಅದು ಸ್ವಲ್ಪ ಜನಾಕ್ರೋಶ ಸ್ವಲ್ಪ ಕಾರಣ ಆಗವ್ರೆ. ಈಗ ಜನಾಕ್ರೋಶಕ್ಕೆ ಕಾರಣ ಒಂದ್ ಕಡೆ ಇರ್ಲಿ ಸರ್, ಈ ಹಿಂದೆ ಕೂಡ ಬಕ್ರೀದ್ಗೆ ಅವರು ಅಟೆಂಡ್ ಆಗಿದ್ರು, ಮುಸ್ಲಿಮರಿಗೆ ಸಂಬಂಧಪಟ್ಟಂಗೆ ಟೊಪ್ಪಿ ಹಾಕೊಂಡಿದ್ರು, ಜೊತೆಗೆ ಊಟದಲ್ಲೂ ಕೂಡ ಭಾಗಿಯಾಗಿದ್ರು. ಬಟ್ ಅವ್ರದೇ ಧರ್ಮದಲ್ಲಿ ಅವರು ಪ್ರೀತಿನ ತೋರಿಸ್ತಾ ಇಲ್ಲ ಅನ್ನೋದು ಈಗ ಬೇಜಾರು. ಹೌದು, ಅದು ಸ್ವಲ್ಪ ಜನತೆಗೆ ಬೇಜಾರಿದೆ ಮೇಡಮ್, ಬೇಜಾರಿದೆ. ಅದರಿಂದ ಅವರು ಅದು ಹೆಚ್ಚಿನ ಬಗ್ಗೆ ಅಷ್ಟು ಹೇಳಕ್ ಇಷ್ಟಪಡ್ತಾರೆ. ಏನು ವೈಯಕ್ತಿಕ ಅಂತರ ಹೇಗೆ? ರಾಜಕೀಯದ ಒತ್ತಡ ಇರಬಹುದು ಅಂತ ಅದ್ರ ಬಗ್ಗೆ ಹೇಳಕ್ ಬರ್ಬೋದು. ಅಂದರೆ CM ಸಿದ್ದರಾಮಯ್ಯರ ಅಧಿಕಾರದಲ್ಲಿ ಸ್ವಲ್ಪ ಕರ್ನಾಟಕದಲ್ಲಿ ಕೆಲಸ ಕಾರ್ಯ ಚೆನ್ನಾಗಿ ನಡೀತಾ ಇದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಜನ ಬೇಜಾರಿಗೆ ಕಾರಣ ಆಗ್ತಾರೆ. ಓಕೆ, ಕೊನೆಯದಾಗಿ ಇನ್ನು ಮುಂದಿನ ದಿನದಲ್ಲಾದ್ರೂ ನಮ್ಮ ಧರ್ಮನೂ ಕೂಡ ರಕ್ಷಣೆ ಮಾಡಿ ಅಥವಾ ಪ್ರೀತಿಸಿ ಅಂತ ಏನಾದರೂ ಹೇಳ್ಬೋದಾ? ಅದು ಖಂಡಿತ ಮೇಡಮ್. ಕರ್ನಾಟಕರಿಗೆ ಆದ್ಯತೆ ಬೇಕು, ಆದರೆ ಅಹಿತಕರ ಘಟನೆ ನಡೀಬಾರ್ದು. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡೋದಕ್ಕೆ. ಈಗ ಏನೇ ಆಗಲಿ ಅಂದರೆ ಅಟ್ಲೀಸ್ಟ್ ಆ ಫೋಟೋವನ್ನು ಇಸ್ಕೊಂಡ್ಬಿಟ್ಟಿದ್ರೆ ಇಷ್ಟೊಂದು ಚರ್ಚೆ ಕಾರಣ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇನ್ನಷ್ಟು ಮಾತನಾಡಿಸ್ತಾ ಹೋಗೋಣ, ಜನಾಭಿಪ್ರಾಯವನ್ನ ಕಲೆಕ್ಟ್ ಮಾಡ್ತಾ ಹೋಗೋಣ ಬನ್ನಿ. ರೈತ ನಮ್ಮ ದೇಶದ ಬೆನ್ನೆಲುಬಲ್ವಾ? ರೈತರೇನು ಹೇಳ್ತಾರೆ ಸಿದ್ದರಾಮಯ್ಯ ಅವರ ನಡೆ ಕುರಿತು ಮಾತನಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೊಲ್ಲಳಪ್ಪ ಮಾಂತಪ್ಪ ಚೌಧರಿ, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ರೈತ ಸಂಘ ತಾಲೂಕು ಉಪಾಧ್ಯಕ್ಷೆ. ಸಿದ್ದರಾಮಯ್ಯನವರು ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅನುಕೂಲಕರವಾಗಿದ್ದಾವ. ಕೆಲವೊಂದು ರೀತಿ ಒಳಗೆ ರೈತರಿಗೂ ಕೂಡ ಕೆಲವೊಂದು ಅನಾನುಕೂಲತೆಗಳು ಆಗಿದ್ದಾವ. ಇವತ್ತಿನ ದಿವಸ ರೈತರಿಗೆ ಅಷ್ಟೇ ನಾವು ಅನುಕೂಲ ಅಂತ ತಿಳ್ಕೊಂಡಂದಿಲ್ಲ. ಇವತ್ತು ಮಹಿಳೆಯರಿಗೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು. ಅದಕ್ಕೆ ನಾವಂತೀವಿ ಮಹಿಳೆಯರಿಗೆ ಫ್ರೀ ಬಸ್ ಪಾಸು ಮತ್ತು ಈ ಗೃಹಲಕ್ಷ್ಮಿ ಅವಶ್ಯಕತೆ ನಮಗಿಲ್ಲ. ಬಡ ರೈತ ಮಕ್ಕಳಿಗೆ ಉಚಿತ ಶಿಕ್ಷಣ, ಒಳ್ಳೆಯ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅದನ್ನ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಓಕೆ, ಈಗ ಸಿದ್ದರಾಮಯ್ಯ ಅವರು ಅಂತ ಹೇಳಿದಾಗ ಸರ್, ಕಳೆದ 3-4 ದಿನದಿಂದ ನೀವು ನೋಡಿರ್ಬೋದು ಅನ್ಸುತ್ತೆ, ರಾಯರ್ ಫೋಟೋ ಕೊಡೋದಕ್ಕೆ ಒಬ್ರು ಅಭಿಮಾನಿ ಹೋಗ್ತಾರೆ. ಆ ರಾಯರ್ ಫೋಟೋನ ಇಸ್ಕೊಳ್ಳೋದಿಲ್ಲ, ಕಾರಿಂದ ಆ ಕಡೆ ತಳ್ಳಿ ಬಿಡ್ತಾರೆ. ಏನ್ ಅನ್ಸುತ್ತೆ, ಒಂದು ದೇವ್ರ ಫೋಟೋನ ಇಸ್ಕೊಳ್ಬಹುದಾಗಿತ್ತಲ್ವಾ? ತಳ್ಳೋ ಅಂತದ್ ಏನಾದ್ರೂ ಇತ್ತ ಅಂತ? ಆ ವಿಷಯದ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಇಲ್ಲ. ನಾನು ಮಾಹಿತಿ ಇಲ್ಲದೆ ತಮ್ಮ ಮಾಹಿತಿ ಹೇಳಕ್ ಹೋಗಂಗಿಲ್ಲ. ಆದರೂ ಅವರು ರಾಯರ್ ಫೋಟೋ ತಗೋಬೇಕಾಗಿತ್ತು, ಅದನ್ನ ತಾವು ತಿರಸ್ಕಾರ ಮಾಡಿದ್ದು ಇದು ಒಳ್ಳೆ ವಿಚಾರ ಅಲ್ಲ. ಓಕೆ, ಇದು ಮೊದಲ ಬಾರಿ ಅಲ್ಲ. ಈ ಹಿಂದೆ ಕೂಡ ದೇವಸ್ಥಾನಕ್ಕೆ ಹೋದಾಗ ಹಣೆ ಕುಂಕುಮ ಇಡ್ತಾರೆ ಪೂಜಾರಿಗಳು, ಬೇಡ ಅಂತ ಓಡಿಸ್ಬಿಡ್ತಾರೆ. ಮಂಗಳಾರತಿ ತಗೊಳ್ಳಿ ಅಂದಾಗ ಬೇಡ ಅಂತಾರೆ. ಅದೇ ನಮ್ಮ ಮುಸ್ಲಿಂ ಬಾಂಧವರ ಫಂಕ್ಷನ್ಗೆ ಹೋಗ್ತಾರೆ, ಮಾಂಸಾಹಾರ ಮಾಡ್ತಾರೆ. ಅಂದ್ರೆ ನಾವು ಟೀಕೆ ಮಾಡ್ತಾ ಇಲ್ಲ ಸರ್, ನಮ್ಮ ಧರ್ಮದವ್ರನ್ನು ಕೂಡ ಪ್ರೀತಿಸಿ ಅಂತ ಕೇಳ್ತಾ ಇದೀವಿ. ನಿಮ್ಗೆ ಏನ್ಸುತ್ತೆ? ನಿಜವಾಗ್ಲೂ ನಮ್ಮ ಹಿಂದಿನ ಸನಾತನ ಧರ್ಮದಿಂದ ಬಂದಂಥ ಎಲ್ಲ ದೇವಸ್ಥಾನಗಳಲ್ಲಿ ಹೋದಂಥ ಪ್ರಸಾದ ಆಗಲಿ, ಹಣೆ ಕಚ್ಕೊಳ್ತಾ ಪ್ರಸಾದ ಸ್ವೀಕರಿಸೋದಾಗಲಿ, ಎಲ್ಲ ಧರ್ಮದ ಜೊತೆಗೂಡಿ ಬೆರೆತುಕೊಂಡು ಬಂದಂಥ ಹಿಂದಿನ ಸಮಾಜ ಅದ. ಅದನ್ನು ಅವರು ಬದಿಗೊತ್ತಿ ಈ ಕೆಲಸಗಳನ್ನು ಮಾಡಬಾರಂತ ನಾವು ರೈತರು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಅಂದ್ರೆ ಅದು ಏನೇ ಆಗಿರ್ಲಿ, ನಮ್ಮ ಧರ್ಮವನ್ನ ತಿರಸ್ಕಾರ ಮಾಡೋದು ಸರಿಯಲ್ಲ. ಪ್ರೀತಿಸೋಣ, ಗೌರವಿಸೋಣ. ಅದಕ್ಕೆ ಅಲ್ವಾ ಸರ್ವ ಧರ್ಮ ಸಮನ್ವಯ ಅಂತ ಕರೆಯೋದು. ಯಾವುದು ಮಂತ್ರಾಲಯದ ರಾಯರ ಫೋಟೋವನ್ನು ಸಿದ್ದರಾಮಯ್ಯನವರು ತಳ್ಳಾಕಿದ್ರು ಅಂತ
ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಸಮುದಾಯದ ಒಂದು ಸಮಾಜದ ಮುಖ್ಯಮಂತ್ರಿಗಳಲ್ಲ ನೀವು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ವ ಧರ್ಮಗಳ, ಸರ್ವ ಜನಾಂಗಗಳ, ಸರ್ವ ಜಾತಿಗಳಿಗೂ ಮುಖ್ಯಮಂತ್ರಿಗಳು ನೀವು. ಹಿಂದೂ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲರನ್ನು ಗೌರವಿಸುವಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ತಾವು. ಎಲ್ಲ ಧರ್ಮಗಳನ್ನು ಗೌರವಿಸಿ, ಸಂವಿಧಾನವನ್ನು ಗೌರವಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸಿ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಸರ್ವ ಧರ್ಮವನ್ನ ಗೌರವಿಸಿ ಅನ್ನೋದಿದೆಯಲ್ಲ, ಇದನ್ನ ಎಲ್ಲ ನಾಯಕರು ತಿಳ್ಕೊಂಡ್ಬಿಟ್ರೆ ಎಷ್ಟೊಂದು ಚೆನ್ನಾಗಿರತ್ತಲ್ವಾ. ಸೊ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ನಾಗರಾಜು. ಯಾವ ಊರು ಸರ್? ಮಂಗಳೂರು. ಸೊ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸಿದ್ದರಾಮಯ್ಯ ಅವರು ಹಿಂದಿನ ಸಾರಿ ಮುಖ್ಯಮಂತ್ರಿ ಆದಾಗ ಒಳ್ಳೆ ಕೆಲಸವನ್ನು ಮಾಡಿದ್ರು, ಅದನ್ನ ನಾವು ಮೆಚ್ಚಿಕೊಂಡಿದ್ದೀವಿ. ಈ ಸಾರಿ ಮುಖ್ಯಮಂತ್ರಿ ಆದಾಗ ಕರ್ನಾಟಕದಲ್ಲಿ ಇಂಥ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ನಾವು ಇರಲಿಲ್ಲ. ಅದು ಸಿದ್ದರಾಮಯ್ಯನವರು ಇಂತಹ ಇದು ಮಾಡ್ತಾರೆ ಅಂತ ಹೇಳಿ ಕನಸಲ್ಲ ಸರ್. ಇಷ್ಟೊಂದು ಡಿಸಪಾಯಿಂಟ್ಮೆಂಟ್ ಅಲ್ಲ. ಅವ್ರು ಮಾಡಿದಂಥ ಘನ ಕಾರ್ಯ ಆದರೂ ಏನು ಮಾಡಿದ್ದಾರೆ? ಈ 2.5 ವರ್ಷದಲ್ಲಿ ಏನಾದರೂ ಒಂದು ರೈತನಿಗೆ, ನಾನು ಒಬ್ಬ ರೈತರ ಮಗನಾಗಿ ನಮಗೇನಾದರೂ ಒಂದು ರೈತರಿಗೆ ಹೆಲ್ಪ್ ಆಗುವಂಥ ಕೆಲಸ ಮಾಡಿದರೆ ಸಿದ್ದರಾಮಯ್ಯನ ನಾನು ಮೆಚ್ಚುವಂತ ಇದ್ದೆ. ಅದೇ ಹಿಂದಿನ ಬಾರಿ ಮುಖ್ಯಮಂತ್ರಿ ಆದಾಗ ಒಳ್ಳೆ ಕೆಲಸವನ್ನು ಮಾಡಿದ್ರು, ಅದನ್ನು ನಾವು ಮೆಚ್ಚುವಂತೀವಿ. ಯಡಿಯೂರಪ್ಪ ನೀವು ಕೇಳ್ಬೋದು BJP ನೀವು ಅಂತ. ನಾನು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಯಡಿಯೂರಪ್ಪ ಹೋರಾಟ ಮಾಡಿ ಬಂದರೂ ಕೂಡ ಅವ್ರು ಮುಖ್ಯಮಂತ್ರಿ ರೈತರಿಗೆ ಬೇಜಾನ್ ಕೆಲಸವನ್ನು ಮಾಡಿದ್ದಾರೆ. ಅದು ಇವ್ರು ಏನೇನೋ ರೈತರ ಬಗ್ಗೆ ಮಾಡಿಲ್ಲ. ಕರ್ನಾಟಕವನ್ನು ಇನ್ನು 2 ವರ್ಷ ಮುಳುಗಿಸ್ತಾರೆ ಇವರು. ಓಕೆ, ಈಗ 2 ವರ್ಷದ ಅಧಿಕಾರಾವಧಿ ಮಾತ್ರ ಬಾಕಿ ಇದೆ ಅಂತ ಒಂದಿದೆ, ಸಿಎಂ ಕುರ್ಚಿ ಕಾದಾಟ ಒಂದು, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಈಗ ಮೊನ್ನೆ ಸರ್ ಅವ್ರಿಗೆ ರಾಯರ್ ಫೋಟೋನ ಪ್ರೆಸೆಂಟೇಷನ್ ಆಗಿ ನಮ್ಮಂತ ಯಾರೋ ಒಬ್ರು ಅಭಿಮಾನಿ ಕೊಡಕ್ ಬಂದ್ರು, ಇಸ್ಕೊಳ್ಳಿಲ್ಲ ಸರ್. ಅದೇ ನಮ್ಮ ಮುಸ್ಲಿಂ ಬಾಂಧವರು ಕರೆದ್ರು ಹೋಗ್ತಾರೆ, ಟೊಪ್ಪಿ ಹಾಕೊಳ್ತಾರೆ, ಖುಷಿಯಾಗಿ ಟೊಪ್ಪಿ ಹಾಕೊಳ್ತಾರೆ. ಇದು ಅದ್ರ ತಪ್ಪು ನಮ್ದೇ. ಯಾಕೆ ನಾವು ಅವರು ಹಣ ಏನಂತ ಗೊತ್ತಿದೆ. ಹಿಂದೂ ಕೂಡ ಅವರು ಪೇಟ ಹಾಕ್ಲಿಕ್ಕೆ ಹೋದಾಗ ನಮ್ಮ ಪೇಟವನ್ನು ತಿರಸ್ಕಾರ ಮಾಡಿದ್ರು. ಅವರು ಹಿಂದೂ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ನನ್ನ ಆತ್ಮೀಯ ಅಭಿಮಾನಿ CT ರವಿ ಅವರು ಚಿಕ್ಕಮಗಳೂರು ಅವ್ರು ಹೇಳ್ತಾರೆ, ಅವಾಗ ಈ ಸಿದ್ದರಾಮಯ್ಯ ಖಾನ್ ಅಂತ 100% ಇದು ಸತ್ಯ. ಓಕೆ, ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ, ಅದೇ ರೀತಿಯಲ್ಲಿ ಇವಾಗ ತಮಿಳುನಾಡಲ್ಲೂ ಕೂಡ ಪವನ್ ಅವರಿದ್ದಾರೆ, ಅದೇ ರೀತಿ ನಮ್ಮ ರಾಜ್ಯಕ್ಕೆ ಯಾರಿದ್ದಾರೆ ಸರ್? ಯತ್ನಾಳ್ ಅವರಿದ್ದಾರೆ. ಬರ್ತಾರ ಅವರು? ಯಾಕಂದ್ರೆ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಹಿಂದೊಂದು ಮಾತಾಡ್ತಾರೆ, ಮುಂದೊಂದು ಮಾಡ್ತಾರೆ. ಯತ್ನಾಳ್ ಬಗ್ಗೆ ನಾನು ಈ ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಬರ್ಬೇಕಂದ್ರೆ ಸುನೀಲ್ ಕುಮಾರ್ ಅಂತವ್ರು ಬರಬೇಕು, ಅದು ಬಿಟ್ಟರೆ CT ರವಿ ಅಂತವ್ರು ಬರಬೇಕು. ನಮ್ಮ ಹಿಂದೂ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಈ ಕರ್ನಾಟಕದಲ್ಲಿ ಸುನೀಲ್ ಕುಮಾರ್ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬೆಳೆದು ಬಂದು ಇವತ್ತು ಇಡೀ ನಮ್ಮ ಇದಕ್ಕೆ ನೋಡಿ, ನಿನ್ನೆ ವಿಧಾನಸಭೆ ಅಷ್ಟು ಗಲಾಟೆ ಆದರೂ ಕೂಡ ಸುನೀಲ್ ಕುಮಾರ್ ನ್ಯಾಯಯುತವಾಗಿ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಮ್ಮ ಮೆಚ್ಚುಗೆ ಇದೆ ಅಂತ. ಅದೇ ರೀತಿ CT ರವಿ ಅವ್ರು ಕೇಳ್ಬೋದು ನೀವು. CT ರವಿ ಎಲ್ಲ ಲೂಟಿ ರವಿ. CT ರವಿ ಅವರು ತಾನಾಗೆ ಬೆಳೆದು ಬಂದವರು, ಏನೂ ಇಲ್ದದ್ದು ಒಬ್ಬ ಮನುಷ್ಯ ಇವತ್ತು 4 ಬಾರಿ ಗೆದ್ದು ಬಂದಿದ್ರು. ಅದು ಖುಷಿ ಪಡ್ತೀವಿ. ನನ್ನಲ್ಲಿ ಜೀವರಾಜ್ ಅಂತೇಳಿ ನನಗೆ ಅವ್ರ ಆತ್ಮೀಯ ಸರ್, ಅವರು ಕಳೆದ ವರ್ಷ ಸೋತ್ಸಿದ್ದಾರೆ 2 ಸರಿ, ಆದರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವ್ರನ್ನ ಮೆಚ್ಚಿ. ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಂಥ ಮುಖ್ಯಮಂತ್ರಿಯನ್ನು ನಮ್ಮ ಲೈಫಲ್ಲಿ ಯಾವತ್ತೂ ಕಂಡಿರಲಿಲ್ಲ. ಈ ರೀತಿ ಕರ್ನಾಟಕ ಮುಖ್ಯಮಂತ್ರಿ ಸಿಗ್ತಾರೆ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಇನ್ನು ಇವ್ರ ಕುರ್ಚಿ ಕಾದಾಟದಲ್ಲಿ 2 ವರ್ಷ ಕಳೀತು. ಇನ್ನು ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದು ಅವ್ರು ಏನು ಮಾಡ್ತಾರೆ, ರೈತರ ಬಗ್ಗೆ ಏನಾದ್ರು ಮಾಡ್ತಾರೆ. ಯಾರೇ ಬಂದ್ರು ನಮ್ಮ ಧರ್ಮ ಉಳಿಯತ್ತಾ ಇಲ್ವಾ ಅಂತ ನಿಮಗೆ ಅನ್ಸುತ್ತೆ ಸರ್? ಇಲ್ಲ, ಇವ್ರು ಯಾರೇ ಬಂದ್ರು ಕೂಡ ಕಾಂಗ್ರೆಸ್ನವ್ರು ಬಂದ್ರು ಯಾವುದೇ ನಮ್ಮ ಧರ್ಮವನ್ನು ಉಳಿಸಲ್ಲ ಇವರು. ಥ್ಯಾಂಕ್ ಯು ಸರ್. ಯಾರೇ ಬರ್ಲಿ ಧರ್ಮಪರ ಚಿಂತಕರು ಅಥವಾ ನಮ್ಮ ಸನಾತನ ಧರ್ಮವನ್ನ ಉಳಿಸಬೇಕು ಅನ್ನುವಂತ ಮೈಂಡ್ ಇರತ್ತಲ್ಲ, ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ರು. ಎಸ್, ಇನ್ನೊಂದಷ್ಟು ಜನ ಜೊತೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸಿದ್ದರಾಮಯ್ಯ ಅವರು ಧರ್ಮದ ಕುರಿತಾಗಿ ಕೆಲವೊಂದಷ್ಟು ಟೀಕೆಗೆ ಕಾರಣ ಆಗ್ತಾ ಇದ್ದಾರೆ. ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ರಾಯರ್ ಫೋಟೋ ಕೊಡೋದಕ್ಕೆ ಹೋದಾಗ ತೆಗೆದುಕೊಳ್ಳಿಲ್ಲ, ಬಟ್ ಕಳೆದ ಬಾರಿ ಬೇರೆ ಧರ್ಮದವರ ಫಂಕ್ಷನ್ ಗಳಿಗೆ ಅಟೆಂಡ್ ಆಗ್ತಾರೆ, ಬಹಳ ಖುಷಿಯಾಗಿರ್ತಾರೆ, ಅವ್ರಿಗೆ ಅಡ್ಡ ಹೆಸರು ಕೂಡ ಇಟ್ಟಿದ್ದಾರೆ. ಆಯ್ತಾ, ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಸರ್? ಮೇಡಮ್, ನನ್ನ ಅಭಿಪ್ರಾಯ ಅಂದರೆ, ಈಗ ಭಾರತ ದೇಶದಲ್ಲಿ ನಾವೆಲ್ಲರೂ ಬದುಕಬೇಕು, ಎಲ್ಲ ಧರ್ಮದ ಜನಾಂಗದವರು ಬದುಕಬೇಕು. ಆದರೆ ಜಾತಿಯ ಹೆಸರಿನಲ್ಲಿ ಅಧಿಕಾರ ಮಾಡೋದು ತಪ್ಪು ಅಂದ್ರೆ ನನ್ನ ಭಾವನೆ ಮೇಡಮ್. ಅಷ್ಟೇ. ಎಲ್ಲರೂ ಸಮಾನವಾಗಿ ಕಾಣಬೇಕು. ಭಾರತದ ಕರ್ನಾಟಕದ ಎಲ್ಲ ದೇಶ ಪ್ರಜೆಗಳಿಗೂ ಅದು ಜಾತಿಯ ಆಧಾರದ ಮೇಲೆ ಯಾವುದೇ ಒಂದು ಮೀಸಲಾತಿಯನ್ನು ಕೊಡೋದಾಗ್ಲಿ ಅಥವಾ ಅಭಿಪ್ರಾಯ ವ್ಯಕ್ತಪಡಿಸೋದು ತಪ್ಪು ಅಂತ ನನ್ನ ಭಾವನೆ ಮೇಡಮ್. ಅಷ್ಟೇ. ಈಗ ಈ ಫೋಟೋವನ್ನ ತಳ್ಳೋ ಬದಲು ಮನೆಗೆ ತಗೊಂಡೋಗ್ಬೋದಿತ್ತು, ಅಥವಾ ಅಟ್ಲೀಸ್ಟ್ ಅಭಿಮಾನಕ್ಕೆ. ಯಾಕಂದ್ರೆ ಒಬ್ರು ಜನರು ಪ್ರೀತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವು ಬ್ಲೆಸ್ಡ್ ಸರ್. ಹಾಗಾಗಿ ಅವತ್ತು ಅದನ್ನ ತಳ್ಳೋ ಬದಲು ಕೇಳ್ಕೊಂಡು ಹೋಗಿದ್ರೆ ಇಷ್ಟೊಂದು ಟೀಕೆ ಆಗ್ತಿರ್ಲಿಲ್ಲ. ಅದು ಅವರವರ ಅಭಿಪ್ರಾಯಕ್ಕೆ ಬಿಡ್ತೇನೆ ಮೇಡಮ್ ನಾನು. ಅಷ್ಟೇ. ಮುಂದಿನ ದಿನದಲ್ಲಿ ಇದೇ ತರ ನಡೆ ಇದ್ರೆ ನಿಜಕ್ಕೂ ಕಾಂಗ್ರೆಸ್ ಬರುತ್ತೆ ಅಧಿಕಾರಕ್ಕೆ? ಇಲ್ಲ, ಅದು 100% ಡೌಟ್ ಇದೆ ಮೇಡಮ್. ಡೌಟ್ ಇದೆ, 100% ಬರೋದೇ ಡೌಟ್ ಇದೆ. ನೀವು ಮಡಿಕೇರಿ ಅವರು ಆಗಿರೋದ್ರಿಂದ ಕೇಳ್ತಾ ಇರೋದು ಸರ್. ಸುಮಾರು 20 ವರ್ಷ ಆದ್ಮೇಲೆ ಕಾಂಗ್ರೆಸ್ ಬಂತು, ಬಟ್ ಆಡಳಿತ ಹೇಗಿದೆ?
ಆಡಳಿತ ಅಂದರೆ ಈಗ ಒಂದು ಎಲ್ಲರಿಗೂ ಒಂದು ಫ್ರೀ ಆಗಿ ಕೊಟ್ಟು ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಅಂತ ನಾನು ಅನ್ಸ್ಕೊಂಡು ನಾನು ಯಾರನ್ನ ಹೇಳಲಿಕ್ಕೆ ಇಷ್ಟಪಡಲ್ಲ ಮೇಡಮ್. ಜನರಿಗೆಲ್ಲ ಫ್ರೀ ಆಗಿ ಕೊಟ್ಟು ಎಲ್ರಿಗೂ ಗ್ಯಾರಂಟಿಗಳನ್ನ ಕೊಟ್ಟು ಕರ್ನಾಟಕದ ಒಂದು ಅಭಿವೃದ್ಧಿಗೆ ಕುಂಠಿತವಾಗಿರ್ತದೆ ಈ ಯೋಜನೆಗಳಿಂದ ಅವ್ರನ್ನ ನಾನು ಜನಪ್ರಿಯ ಮುಖ್ಯಮಂತ್ರಿ ನಾನು ಕರೀಲಿಕ್ಕೆ ಇಷ್ಟಪಡಲ್ಲ ಖಂಡಿತ. ಇಷ್ಟು ಗ್ಯಾರಂಟಿಗಳನ್ನ ಕೊಟ್ಟು ಅಭಿವೃದ್ಧಿ ಇಂಪಾರ್ಟೆಂಟ್. ಅಭಿವೃದ್ಧಿ ಇಂಪಾರ್ಟೆಂಟ್, ಹೌದು. ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಕೂಡ ಇಂಪಾರ್ಟೆಂಟ್ ಮೇಡಮ್ ಆ ರೀತಿಯಲ್ಲಿ. ಓಕೆ, ಈಗ ಮುಂದಿನ ದಿನದಲ್ಲಿ ಏನಾತ ಹೇಳಿದ್ರು ಬಿಜೆಪಿ ಬಂದ್ರೆ ಇವೆಲ್ಲ ಬದಲಾವಣೆ ಆಗಬಹುದಾ? ಬದಲಾವಣೆ ಅಂದ್ರೆ ರಾಜಕೀಯದಲ್ಲಿ ಅಂತ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡೋ ತಪ್ಪು ಮೇಡಮ್. ನಾವು ಅಷ್ಟೊಂದು ಅಭಿಲಾಷೆನ ಇಟ್ಕೊಳ್ಬಾರದು. ಅದೇ ಇದಕ್ಕಿಂತ ಉತ್ತಮ ಸರ್ಕಾರ ಬಂದ್ರೆ ಜನರಿಗೆ ಒಂದು ನೆಮ್ಮದಿ ಇರುತ್ತೆ ಅಂತೇಳಿ ನಮಗೆ. ಜನರು ಎಷ್ಟು ಬುದ್ಧಿವಂತರಾಗಬೇಕು ಸರ್ ಈ ತರ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ? ಜನರು ಈ ಫ್ರೀಗಿಂತ ಗ್ಯಾರಂಟಿ ಯೋಜನೆಗಳಿಗೆ ಅದಕ್ಕಾಗಿ ಬಲಿ ಆಗಬಾರ್ದು, ಪಶು ಆಗಬಾರ್ದು. ಯಾವುದೋ ಒಂದು ಆಮಿಷವನ್ನ ಒಡ್ಡಿ ಯಾವುದೇ ಸರ್ಕಾರ ಬರಲಿ ಅವ್ರು ಈ ರೀತಿ ಬಲಿ ಪಶುಗಳಾಗೋದು ಇಷ್ಟ ಇಲ್ಲ ಮೇಡಮ್ ನಮಗೆ ಖಂಡಿತ. ಓಕೆ, ಧನ್ಯವಾದಗಳು ಸರ್ ಇಷ್ಟೊತ್ತು ಮಾತನಾಡಿ. ಥ್ಯಾಂಕ್ ಯು ಮ್ಯಾಮ್. ಎಸ್, ಏನಂತ ಹೇಳಿದ್ರೆ ಆಮಿಷಗಳಿಗೆ ಆಸೆಗಳಿಗೆ ಬಲಿಯಾಗೋದಕ್ಕಿಂತ ನಾವು ಯಾರು ಮತ ಹಾಕ್ತಾ ಇದೀವಿ, ಧರ್ಮ ರಕ್ಷಣೆ ಆಗ್ತಾ ಇದೆಯಾ ನಮ್ಮ ದೇಶದಲ್ಲಿ, ಅದನ್ನ ಕೂಡ ಯೋಚನೆಯಲ್ಲಿ ಇಟ್ಕೊಳ್ಬೇಕು ಅಂತ ಇನ್ನಷ್ಟು ಮಾತನಾಡಿಸ್ತಾ ಹೋಗೋಣ ಬನ್ನಿ. ಓಕೆ, ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಿಮ್ ಹೆಸರು? ನೇತ್ರ. ಎಲ್ಲಿಗೆ ಹೋಗೋದಕ್ಕೆ ಹೊರಟಿದ್ರಿ? ನಾವು ಇವತ್ತು ಕಲಬುರಗಿಗೆ ಹೋಗ್ಲಿಕ್ಕೆ ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕ. ಹೇಗಿದೆ ಅಲ್ಲಿ ಸಿದ್ದರಾಮಯ್ಯ ಅವರ ಅಲೆ? ಚೆನ್ನಾಗಿದೆ. ಈಗ ಸಿದ್ದರಾಮಯ್ಯ ಅವರು ಅಂತ ತಗೊಂಡಾಗ ಮೇಡಮ್, ಈಗ ಧರ್ಮದ ಬಗ್ಗೆ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಮೊನ್ನೆ ರಾಯರ್ ಫೋಟೋ ಕೂಡ ಕೊಟ್ರು, ಇಸ್ಕೊಳ್ಳಿಲ್ಲ. ಅಟ್ಲೀಸ್ಟ್ ತೆಗೆದುಕೊಂಡು ಅದಾದ ನಂತರದಲ್ಲಿ ಅದನ್ನ ಇಟ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಬಟ್ ತೆಗೆದುಕೊಳ್ಳಿಲ್ಲ. ಏನ್ ಅನ್ಸುತ್ತೆ? ತೆಗೆದುಕೊಳ್ಳಿಲ್ಲ ಅಂತ ಒಂದೇ ನಾವು ಕನ್ಸಿಡರ್ ಆಗ್ಲಿಕ್ಕೆ ಆಗಲ್ಲ. ಅವ್ರು ಯಾವುದೋ ವರ್ಕ್ ಟೆನ್ಷನ್ದಾಗ ಇರ್ಬೋದು, ಅದರಿಂದ ಅವ್ರು ಕರೆಕ್ಟಾಗಿ ನೋಡಿರ್ಲಿಕ್ಕಿಲ್ಲ ಅದು ಏನಿರ್ಬೋದು ಅಂತ. ಸೊ ಹಂಗೇನಾದ್ರೂ ತಪ್ಪಾಗಿರ್ಬೋದು. ಅದೇ ಜಾಗದಲ್ಲಿ ಇನ್ನೊಬ್ರು ಪುಸ್ತಕ ಕೊಟ್ರು, ಆ ಪುಸ್ತಕವನ್ನ ತೆಗೆದು ನೋಡಿದ್ರು, ಅದಕ್ಕಿದ್ದಿದ್ದು ಪೇಷನ್ಸ್ ಇದಕ್ಕೆ ಯಾಕಿಲ್ಲ? ಈಗ ನಾರ್ಮಲಿ ಎಲ್ಲರೂ ಫ್ಯಾನ್ಸ್ ಅಂದಾಗ ಆ ಫೋಟೋ ಈ ಫೋಟೋ ಕೊಡ್ತಾ ಇರ್ತಾರೆ. ನೀನು ಅದೇ ಏನರ ಇರ್ಬೋದು ಅಂತ ಅವ್ರು ತಗೊಳ್ಳಿಕ್ಕಿಲ್ಲ. ಆದರೆ ಪುಸ್ತಕ ಬಂದಾಗ ಪುಸ್ತಕ ಜ್ಞಾನದ ಭಂಡಾರ ಅಂತ ಕರಿತೀವಿ. ಸೊ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಅವ್ರು ಎತ್ಕೊಂಡಿರ್ತಾರೆ ಅಷ್ಟೇ. ಓಕೆ, ಇಲ್ಲಿ ಧರ್ಮದ ವಿಚಾರ ಚರ್ಚೆನೆ ಆಗೋದಿಲ್ವಾ ಹಾಗಾದ್ರೆ? ಧರ್ಮ ಅಂತ ಬಂದಾಗ ಅವರು ಈಗ ಏನು ವರ್ಕ್ ಮಾಡ್ತಾ ಇದ್ದಾರೆ, ಚೆನ್ನಾಗೇ ವರ್ಕ್ ಮಾಡ್ತಾ ಇದ್ದಾರೆ. ನಾರಿ ಶಕ್ತಿಗೆ ಉಚಿತ ಬಸ್ ಇದಾಗಿರ್ಬೋದು. ಧರ್ಮ ಅಂತ ಬಂದಾಗ ಎಲ್ಲ ಅವ್ರು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರೋದು ಅವರು. ಓಕೆ, ಮುಂದಿನ ದಿನದಲ್ಲಿ ಅವ್ರ ಸೀಟನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅನ್ಸುತ್ತೆ ನಿಮಗೆ? ಹಾಗೇನಿಲ್ಲ, ಅಂದ್ರೆ ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ನಿಮ್ಮ ಅನಿಸಿಕೆ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಅವರ ವೈಯಕ್ತಿಕ ವಿಚಾರ ಅಷ್ಟೇ, ಅಂದ್ರೆ ತೆಗೆದುಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅನ್ನೋದನ್ನ ಹೇಳ್ತಾ ಇದ್ರು. ಇನ್ನಷ್ಟು ಮಾತನಾಡಿಸ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಂಜುಳಾ. ಎಲ್ಲಿಗೆ ಹೊರಡೋದಕ್ಕೆ ನಿಂತಿದ್ರಿ? ನಾವು ಕೆಬಿ ಕ್ರಾಸ್ ಹೊರಡಕ್ಕೆ ನಿಂತಿದ್ವಿ. ದೊಡ್ಡಬಳ್ಳಾಪುರ ಅಲ್ಲ, ತುಮಕೂರಿಂದ ಕೆಬಿ ಕ್ರಾಸ್. ಓಕೆ, ಇವಾಗ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆ ಕೊಟ್ಟು ಫ್ರೀ ಬಸ್ ಮಾಡಿದಕ್ಕೆ ನೋಡಿ ಆರಾಮಾಗಿ ಓಡಾಡ್ತಾ ಇದೀವಿ. ಎಷ್ಟು ಖುಷಿ ಆಗತ್ತೆ. ಸಿದ್ದರಾಮಯ್ಯ ಅಂದ್ರೆ ನಿಮ್ಗೆ ಇಷ್ಟನಾ ಹೇಗೆ? ಇಷ್ಟನೇ, ಪರವಾಗಿಲ್ಲ. ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಆಮೇಲೆ ಫ್ರೀ ಬಸ್ ಮಾಡಿರೋದು, ಆಮೇಲೆ ದುಡ್ಡು ಬರೋ ಥರ ಮಾಡಿದರು, ಎಲ್ಲ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಇವಾಗ ನಮಗೆ ಬಸ್ ಚಾರ್ಜ್ ಇಟ್ಕೊಂಡು ಹೋಗ್ಬೇಕಂದ್ರೆ ತುಂಬ ದುಡ್ಡು ಜಾಸ್ತಿ ಆಗೋದು. ಇವಾಗ ಪರವಾಗಿಲ್ಲ, ಅವರು ಮಾಡಿರೋದು ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಿದೆ. ಈಗ ಏನ್ ಗೊತ್ತಾ ಮೇಡಮ್, ಈಗ ಕೆಲವೊಂದಷ್ಟು ಟೀಕೆಗಳಿದೆ. ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಸೀಟ್ ಇಷ್ಟ, ಸೀಟ್ ಆಸೆಗೆ ಹಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಅದಲ್ಲಿ ಇರ್ಲಿ ಬಿಡಿ, ಈಗ ಏನು ನಮಗ್ ಫ್ರೀ ಸಿಗ್ತಿದೆ ಅನ್ನೋದು ನಾವು. ಬಟ್ ಇದ್ರ ಮಧ್ಯದಲ್ಲಿ ಮೊನ್ನೆ ಅವರಿಗೆ ಗಿಫ್ಟ್ ಕೊಡೋದಕ್ಕೆ ನಿಮ್ಮ ತರ ಒಬ್ರು ಅಭಿಮಾನಿ ರಾಯರ್ ಫೋಟೋ ಕೊಡೋದಕ್ಕೆ ಹೋಗಿದ್ದಾರೆ, ಬಟ್ ಅದನ್ನ ತಳ್ಳಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹಿಂದೂ ಪರನೆಯ, ಅವರು ಎಲ್ಲ ಹಿಂದೂ ಧರ್ಮನೇ, ಹಿಂದೂ ದೇವ್ರುಗಳನ್ನ ಪೂಜೆನೂ ಮಾಡ್ತಾರೆ. ಅವ್ರು ಹಿಂದೂನೇ ಅಲ್ವಾ, ಆ ತರ ಎಲ್ಲ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂತೀನಿ ನಾನು. ಓಕೆ, ಏನೋ ಮಿಸ್ ಆಗಿ ಕೈ ತಪ್ಪು ಬಿದ್ದಿರ್ಬೋದು ಅಂತ ನೀವು? ಕೈ ತಪ್ಪಿ ಬಿದ್ದಿರ್ಬೋದು ಅಷ್ಟೇ. ಓಕೆ, ನೋಡಿ, ಅಂದ್ರೆ ಅವರವರ ಅಭಿಮಾನಿಗಳಾಗಿ ಯಾವ್ದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರೇ ಬಿಟ್ಕೊಡೋದಿಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಕೊಟ್ಟಿರೋ ಯೋಜನೆಯಲ್ಲಿ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ ಅಂತ ನೋಡೋಣ. ತುಂಬಾ ಅನುಕೂಲ ಆಗಿದೆ ಅವರಿಂದ. ಓಕೆ, ಇನ್ನಷ್ಟು ಅಭಿಮಾನಿಗಳು ಏನ್ ಹೇಳ್ತಾರೆ, ಅಥವಾ ಸಿದ್ದರಾಮಯ್ಯ ಅವ್ರ ಫೋಟೋನ ತಳ್ಳಾಕಿದ್ಕೆ ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಮಾತನಾಡ್ತಾರೆ ಕೇಳ್ಕೊಂಡು ಹೋಗೋಣ ಬನ್ನಿ. ಈಗ ಇನ್ನಿಬ್ರು ಅಭಿಮಾನಿಗಳಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯ ಅವ್ರು ಮಾಡಿರೋದು ಸರಿಯಲ್ಲ ಅನ್ನೋದು ಕೂಡ ಹೇಳ್ತಾ ಇದ್ರು. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಹೇಳಿ ಮೇಡಮ್. ನಿಮ್ಮ ಹೆಸರು? ರಾಧಾ ಅಂತ ಮೇಡಮ್. ಮೇಡಮ್ ನಿಮ್ಮ ಹೆಸರು? ಓಕೆ, ರಾಧಾ ಮೇಡಮ್, ಈಗ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರು ಮೊನ್ನೆ ಮಾಡಿದ್ ನೀವು ನೋಡಿರ್ತೀರಾ. ಅಂದ್ರೆ ದೇವ್ರ ಫೋಟೋ ಕೊಟ್ಟಾಗ ಇಸ್ಕೊಂಡಿದ್ರೆ ಎಷ್ಟೋ ಜನ ಖುಷಿ ಆಗ್ತಾ ಇತ್ತು, ಬಟ್ ತಳ್ಳಿದ್ರು. ಹಂಗ್ ಮಾಡಬಾರ್ದು ಮೇಡಮ್, ತಪ್ಪುನೇ ಸಿದ್ದರಾಮಯ್ಯ ಮೇಲೆ ತಪ್ಪುನೇ. ಏನಕ್ಕೆ ತಪ್ಪು ಅಂತ? ದೇವ್ರ ಫೋಟೋ ಕೈಲಿ ಇಸ್ಕೋಬೇಕು, ಹಂಗ್ ತಳ್ಳಬಾರ್ದಾಗಿತ್ತು. ಓಕೆ, ಈಗ ನಾವ್ ಹೇಳ್ಬಾರ್ದು, ಬಟ್ ಮುಸ್ಲಿಂ ಬಾಂಧವರದ್ದು ಕೆಲವೊಂದಷ್ಟು ಏನು ಟೋಪಿ ಹಾಕೊಳ್ತಾರೆ, ಅವ್ರ ಜೊತೆ ಒಟ್ಟಾಗಿ ಹೋಗ್ತಾರೆ. ಅದು ಹಿಂದೂ ಧರ್ಮ ಅಂದ್ರೆ ಯಾಕೆ ಬೇಜಾರು ಅವರಿಗೆ? ಇಲ್ಲ, ಯಾವಾಗ ನೋಡು ಅವ್ರಿಗೇನೆ ಸಪೋರ್ಟು, ನಮ್ಗೆ ಇಲ್ಲ ಸಪೋರ್ಟ್. ಅವರು ಕೇಳ್ತಾರೆ ನಾನು ಎಲ್ಲ ಕಡೆನೇ, ಏನ್ರಿ ಹಂಗ್ ಮಾತಾಡ್ತೀರಾ, ಏನ್ರಿ ನಾವೆಲ್ಲ ಹೋಗಟ್ಟೆ ಅಂತ ಮಾತಾಡ್ತಾರ ಅವರು. ಓಕೆ, ಈಗ ಮಾನವೀಯತೆ, ಸಹಬಾಳ್ವೆ, ಪ್ರೀತಿ ಎಲ್ಲನೂ ಮಾತಾಡ್ತಾರೆ, ಬಟ್ ಈಕ್ವಾಲಿಟಿ ಇದೆ ಅಂತ ಅನ್ಸುತ್ತೆ ಮೇಡಮ್? ಇದೆ.
ಅಲ್ಲ ಎಲ್ಲರನ್ನು ಈಕ್ವಲ್ ಆಗಿ ನೋಡ್ಕೊಳ್ತಾ ಇದಾರೆ, ಎಲ್ಲ ಧರ್ಮಕ್ಕೂ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಅನ್ಸುತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಕ್ಸ್ಪೆಕ್ಟ್ ಮಾಡ್ತಾರೆ ಮೇಡಮ್. ರೆಸ್ಪೆಕ್ಟ್ ಮಾಡ್ತಾರೆ, ಬಟ್ ಫೋಟೋ ಮಾತ್ರ ಇಸ್ಕೊಳ್ಬೇಕಾಗಿತ್ತು. ಫೋಟೋ ಮಾತ್ರ ಇಸ್ಕೋಬೇಕಾಗಿತ್ತು, ಹಂಗೆ ಮಾಡಬಾರ್ದು. ಆದ್ರೆ ಪ್ರೀತಿ ಮಾಡ್ತಾರೆ ಎಲ್ಲರನ್ನು. ಅವ್ರು ನೋಡಕ್ ಸ್ವಲ್ಪ ಏನು ಟಗರು ಅಂತ ಕರೀತಾರೆ ಅವ್ರನ್ನ, ತುಂಬಾ ಸ್ಟ್ರಿಕ್ಟ್ ಅಂತ, ಎಲ್ಲದಕ್ಕೂ ಸುಮ್ಮನೆ ಕೂತ್ಕೋ ಅಂತಾರ ಅವರು. ಅವ್ರು ಹಂಗೆ ಮಾತಾಡೋದು, ಸ್ವಲ್ಪ ರಫ್ ಆಗೇ ಮಾತಾಡೋದು ಸರ್. ಸಿದ್ದರಾಮಯ್ಯ ಸರ್ ರಫ್ ಆಗೇ ಮಾತಾಡೋದು, ಅದೇ ಒಳ್ಳೆ ಮನ್ಸ. ಅದೊಂಚೂರು ಚೇಂಜ್ ಮಾಡ್ಕೋಬೇಕು ಅಂತೀರಾ? ಅದೊಂದು ಚೀಸ್ ಚೇಂಜ್ ಮಾಡ್ಕೋಬೇಕು, ಆದ್ರೆ ಒಳ್ಳೆ ಮನ್ಸ, ಪರವಾಗಿಲ್ಲ. ಅಯ್ಯೋ ಪಾಪ ಅಂತೆಲ್ಲ ಇದು ಮಾಡ್ತಾರೆ. ಅವರಿಂದ ನಾವು 2,000 ರೂಪಾಯಿ ತಿಂತಾ ಇದ್ವಿ, ಎಲ್ಲ ಕಾಸೆಲ್ಲ ಬರುತ್ತೆ, ನಮ್ಗೆ ಔಷಧಿಗೆ ಆಗುತ್ತೆ. ಫ್ರೀ ಬಸ್ಸು, ಫ್ರೀ ಬಸ್ ಓಡಾಡ್ತೀವಿ, ಮಾತ್ರೆಗೆ ಆಗುತ್ತೆ. ಅವ್ರು 2,000 ರೂಪಾಯಿ ಕೊಡೋದು, ನಾವು ಪೇಷಂಟೇ ಆಗುತ್ತೆ ಮೇಡಮ್. ಓಕೆ, ನೋಡಿದ್ರಲ್ಲ, ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ಯಾರಿಗೂ ಏನು ಬೇಜಾರಿಲ್ಲ. ಅಂದ್ರೆ ಎಲ್ಲ ಧರ್ಮದ ಹೇಗೆ ಪ್ರೀತಿಸ್ತಾರೋ ಗೌರವಿಸ್ತಾರೋ, ಸೇಮ್ ಅದೇ ತರ ಹಿಂದೂ ಧರ್ಮವನ್ನ ಕೂಡ ಪ್ರೀತಿಸಿದ್ರೆ ಚೆನ್ನಾಗಿರತ್ತೆ. ಫೋಟೋವನ್ನ ತಳ್ಳುವಂತದ್ದು ಏನಕ್ಕಿತ್ತು, ಅದೇ ಹೇಳ್ತಾ ಇರೋದು ಇವರು ಕೂಡ. ಇನ್ನಷ್ಟು ಅಭಿಮಾನಿಗಳಿದ್ದಾರೆ, ಅಥವಾ ಸಿದ್ದರಾಮಯ್ಯ ಅವ್ರು ಮಾಡಿದಂತ ಈ ಕೆಲಸದ ಬಗ್ಗೆ ಏನ್ ಹೇಳ್ತಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ. ಇನ್ನೊಬ್ರು ನಮ್ಮ ಆಟೋ ಚಾಲಕರು, ನಮ್ಮ ರಾಜಧಾನಿಯ ನರನಾಡಿ ಅಂತಾನೆ ಹೇಳಬಹುದು, ನಮ್ ಜೊತೆ ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವಾನಂದ್. ಓಕೆ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಸರ್? ತುಂಬಾ ಅನುಭವ ಇದೆ. 47 ವರ್ಷ. 47 ವರ್ಷದಲ್ಲಿ ರಾಜಕೀಯನ ತುಂಬಾ ನೋಡಿರ್ತೀರಾ ನೀವು. ನೋಡಿದ್ದೀವಿ. ಈಗ ನಮ್ಮ ರಾಜ್ಯದ ಘನವೆತ್ತ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಹಿಂದೂಗಳು ಏನು ಕತೆಗಾಯಕೇನ್ರಿ ಇರೋದು? ಅವ್ನ ಏನಕ್ಕೆ ಸಿಎಂ ಮಾಡಿರೋದು? ಸಾಬ್ರುಗಳೇನ ಓಟ್ ಹಾಕಿರೋದು? ಕನ್ನಡದವ್ರು ಯಾರು ಓಟ್ ಹಾಕಿಲ್ವಾ? ಹಿಂದೂಗಳು ಓಟ್ ಹಾಕಿಲ್ವಾ? ಅಲ್ಲಿ ಹೋಯ್ತಾನೆ ಧರ್ಮಸ್ಥಳಕ್ಕೆ ಮೀನ್ ತಿನ್ಕೊಂಡು ಹೋಯ್ತೀನಿ ಅಂತ ಕೇಳ್ತಾನೆ. ಇಲ್ಲಿ ಬರೋ ಅಂತಂದ್ರೆ ಇಲ್ಲಿ ಬರಲ್ಲ ಅಂತ ಅವನೊಬ್ಬ ಸಿದ್ದರಾಮಯ್ಯ ಏನ್ರಿ? ಸರ್, ಈಗ ಪಕ್ಷದ ಮೇಲೆ ಬೇಜಾರನ ಸಿದ್ದರಾಮಯ್ಯ ಅವ್ರ ಮೇಲೆ ಬೇಜಾರ? ಸಿದ್ದರಾಮಯ್ಯ ಮೇಲೆ ಬೇಜಾರು. ಕಾಂಗ್ರೆಸ್ ಒಳ್ಳೇದೇನೆ. ಇಂದಿರಾ ಗಾಂಧಿ ನಮ್ಮನ್ನೆಲ್ಲ ಸಾಕ್ಲಿಲ್ವಾ? ಮತ್ತೀಗ ನಾನು ಇಂದಿರಾ ಗಾಂಧಿ ಪೀಳಿಂದ ಆಟೋ ಓಡಿಸ್ತಾ ಇದ್ದೀನಿ, ಆ ಎಮ್ ಎಲ್ಲ ಸಾಕಿಲ್ವಾ? ಕಳೆದ ಬಾರಿ ಬೆಸ್ಟ್ ಅಂತಿದ್ರು, ಒಂದಷ್ಟು ಜನ ಮಾತಾಡಿಸಿದಾಗ ಕಳೆದ ಬಾರಿ ಸಿಎಂ ಆಗಿದ್ದಾಗ ಓಕೆ, ಈ ಸಾರಿ ಫುಲ್ ವರ್ಸ್ಟ್ ಅಂತಿದ್ದಾರೆ. ಅಷ್ಟೇ, ಅವನು ನಾಲಾಯಕ್ ಮುಖ್ಯಮಂತ್ರಿ. ನಮ್ಮೂರೆಲ್ಲ ಅವ್ರ ಊರಲ್ಲೇ ಕೇಳಿ, ಸಿದ್ದರಾಮಯ್ಯ ಉಳ್ಳಿಲೇ ಹೋಗಿ ಕೇಳಿ. ಎಲ್ಲ ಅವನ ಅಕ್ಕಪಕ್ಕ ಮನೆಯವರೇನೋ ಕೊಡ್ತಾರೆ ಅಷ್ಟೇನೆ. ಕರೆಕ್ಟಾಗಿ ಯಾವನಾರು ರಾಜಕೀಯ ತಿಳ್ಕೊಂಡಿರೋನು ಸಿದ್ದರಾಮಯ್ಯ ಯಾವನು ಒಪ್ಪಲ್ಲ. ಇನ್ನು ಮುಂದಿನ ದಿನದಲ್ಲಿ ನಮ್ಮ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಯಾರು ಸಿಎಂ ಆಗ್ಬೇಕು ಸರ್? ಆಗ್ಬೇಕು, ಯೋಗಿ ಆದಿತ್ಯನಾಥ್ ಆಗ್ಬೇಕು, ಇಲ್ಲ ಕರ್ನಾಟಕ ಹುಲಿಯವನ್ನೆಲ್ಲ ಯತ್ನಾಳ್ ಅವ್ರಾಗ್ಬೇಕು, ಇಲ್ಲ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಕರ್ಕೊಂಬರ್ಬೇಕು. ತಿರ್ಗಾ ಅಂಥವ್ರು ಕರ್ಕೊಂಬಂದ ಅಂದ್ರೆ ಇವ್ನು ಉಗಿತಾನೆ ಚೆನ್ನಾಗಿ. ಹೇಳಿದ್ದ ಬೂಟ್ನಿಕಕ್ಕೆ ಅವ್ರಿಗೆ ಸಾಬ್ರಿಗೆ ಓಟ್ ಹಾಕಿದ್ದ ಅಂತ ಅಂಥವ್ರು ಬರಬೇಕು. ಅಂಥವ್ರು ಬಂದ ಅಂತಂದ್ರೆ ಈ ಕರ್ನಾಟಕ ಉದ್ಧಾರ ಆಗೋದು, ಇಲ್ಲ ಜೀವನದಲ್ಲಿ ಉದ್ಧಾರ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಕರ್ನಾಟಕದಲ್ಲಿ ಹಿಂದೂ ಹುಲಿ ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ರು, ಅದು ಯತ್ನಾಳ್ ಅಂತ ನಾವು ನೇರವಾಗಿ ಹೇಳ್ತಾ ಇರೋದಿಲ್ಲ. ಅಂದ್ರೆ ಆ ಗಟ್ಸ್ ಇರ್ಬೇಕು, ಆ ತಾಕತ್ ಇರ್ಬೇಕು ಅಂತ ಹೇಳ್ತಾ ಇದ್ರು. ವೀಕ್ಷಕರು ಇಷ್ಟೊತ್ತು ಕೂಡ ಗಮನಿಸ್ತಾ ಇದ್ರಿ, ಬಹಳಷ್ಟು ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಅಂದ್ರೆ ಯಥಾ ರಾಜ ತಥಾ ಪ್ರಜಾ ಅನ್ನುವಂತ ಮಾತಿದೆ. ರಾಜ ಹೇಗಿರ್ತಾನೋ ಪ್ರಜೆನೂ ಹಾಗೆ ಇರ್ತಾರೆ ಅಂತ. ಆದ್ರೆ ರಾಜನೇ ಹಾದಿ ತಪ್ಪಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅನ್ನುವಂತ ಧೋರಣೆ. ಅದೇನೇ ಇರ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿಪ್ರಾಯವನ್ನ, ಹಕ್ಕುಗಳನ್ನ ಮಂಡಿಸೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಮಾಹಿತಿಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.